ಹೌದು ಪ್ರಿಯ ಪ್ರೇಕ್ಷಕರೇ, ಒಬ್ಬ ವ್ಯಕ್ತಿಗೆ ಒಮ್ಮೆ ಕನಸು ಬೀಳತ್ತೆ. ಹೇಗೆ ಅಂತಂದ್ರೆ, ಸ್ವರ್ಗ ಮತ್ತು ನರಕದ ಬಾಗಿಲಿನಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅನ್ನೋ ಹಾಗೆ ಕನಸು ಬೀಳತ್ತೆ. ಕನಸು ಬಿದ್ದಾಗ ಒಂದಿಷ್ಟು ಅಲ್ಲಿ ಕತೆ ನಡೆಯುತ್ತೆ. ಆ ಕಥೆಯಲ್ಲಿ ಕೊನೆಗೆ ಅವನು ತುಂಬಾ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಅವನು ಬೆಂದು ಬಿಡ್ತಾನೆ. ಪಶ್ಚಾತ್ತಾಪದ ಅಗ್ನಿಯಲ್ಲಿ ಅವನು ಬೆಂದು ಹೋಗ್ಬಿಡ್ತಾನೆ. ನಾನು ಈ ರೀತಿ ಮಾಡಬಾರ್ದಾಗಿತ್ತು, ನನ್ನ ಅಹಂಕಾರದಿಂದ ಇವತ್ತು ಈ ಸ್ಥಿತಿಗೆ ಬಂದ್ಬಿಟ್ಟೆ ನಾನು ಅಂತ ಅವನಿಗೆ ಅನ್ಸೋದಕ್ ಶುರುವಾಗತ್ತೆ. ನಿಜವಾಗ್ಲೂ ಕೂಡ ಕನಸು ಕಾಣ್ತಾ ಕಾಣ್ತಾನೆ ತುಂಬಾ ಅಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಒಂದು ಪುಟ್ಟ ಸ್ಟೋರಿ ಏನಪ್ಪಾ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇಲ್ಲೊಬ್ಬ ದೈವ ಭಕ್ತ ಇದ್ದ. ಪ್ರತಿದಿನ ತಪ್ಪದೆ 3 ಬಾರಿ ಆದ್ರೂ ಅವನು ದೇವರ ಪೂಜೆಯನ್ನ ಮಾಡ್ತಾ ಇದ್ದ. ಅವಕಾಶ ಸಿಕ್ಕಾಗಲೆಲ್ಲ ತೀರ್ಥಯಾತ್ರೆ ಕೂಡ ಮಾಡ್ತಿದ್ದ. ಅದ್ರ ಜೊತೆಗೆ ನೋಟ್ ಪುಸ್ತಕಗಳಲ್ಲಿ ದೇವರ ನಾಮವನ್ನು ಕೂಡ ಅವನು ಬರಿತಾ ಇದ್ದ. ಆತ ಹಾಗೆ 100 ನೋಟ್ ಪುಸ್ತಕಗಳಲ್ಲಿ ಬರೆದ ದೇವರ ನಾಮ 16 ಕೋಟಿ ಸಂಖ್ಯೆಯನ್ನ ಮೀರ್ಬಿಟ್ಟಿತ್ತು. ಆತ ಹೆಮ್ಮೆಯಿಂದ ತನ್ನನ್ನು ತಾನೇ ಏನಂತ ಕರ್ಕೋತಾ ಇದ್ದ ಗೊತ್ತಾ? ತೇರಾ ಕೋಟಿ ಅಂತ ಕರ್ಕೊಂತ ಇದ್ದ. ಅವನೇ ತೇರಾ ಕೋಟಿ, ಯಾಕಂದ್ರೆ ಕೋಟಿಗಟ್ಲೆ ಅವನು ದೇವರ ನಾಮವನ್ನ ಬರ್ಕೊಬಿಟ್ಟಿದ್ನಲ್ಲ ಬುಕ್ಸ್ ಅಲ್ಲಿ. ಹಾಗಾಗಿ ಅವನೇ ಆ ರೀತಿಯಾಗಿ ಕರ್ಕೋತಾ ಇದ್ದ. ತಾನು ಮಾಡಿರೋ ಅಸಂಖ್ಯ ಪೂಜಾ ಪುನಸ್ಕಾರಗಳ ಬಗ್ಗೆ, ತೀರ್ಥಯಾತ್ರೆಗಳ ಬಗ್ಗೆ ಹೆಮ್ಮೆಯಿಂದ ಅವನು ಹೇಳ್ಕೊತಾ ಇದ್ದ. ಒಂದ್ಸಾರಿ ಕನ್ಸಲ್ಲಿ ಆತ ಸ್ವರ್ಗ ಮತ್ತೆ ನರಕಗಳ ಮುಂಬಾಗಿಲಿನಲ್ಲಿ ನಿಂತಿರೋ ಹಾಗೆ ಕನಸ್ಬಿತ್ತು. ಅಲ್ಲೊಬ್ಬ ದೇವದೂತ ಕೂಡ ನಿಂತಿದ್ದ. ಆತ ಮರಣ ನಂತರ ಅಲ್ಲಿಗೆ ಬರುವವರಿಗೆ ಶುಭ ಮತ್ತೆ ಅಶುಭ ಕಾರ್ಯಗಳನ್ನ ಲೆಕ್ಕ ಹಾಕಿ ಅವರನ್ನ ಸ್ವರ್ಗಕ್ಕೋ ನರಕಕ್ಕೋ ಕಳುಹಿಸುತ್ತಿದ್ದಂತೆ. ದೈವ ಭಕ್ತನಿಗೆ ತನ್ನ ಭವಿಷ್ಯದ ಬಗ್ಗೆ ತುಂಬಾ ಕುತೂಹಲ ಇತ್ತು. ಯಾಕಂದ್ರೆ ಅವನು ದೇವದೂತನನ್ನ ನಾನೀಗ ಕುತೂಹಲ ಇತ್ತು. ಯಾಕಂದ್ರೆ ಅವನು ತುಂಬಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದ. ಟೈಮ್ ಸಿಕ್ಕಾಗ ತೀರ್ಥಯಾತ್ರೆ ಮಾಡ್ತಾ ಇದ್ದ. ನೋಟ್ ಪುಸ್ತಕಗಳಲ್ಲಿ ದೇವರ ಕೋಟಿ ನಾಮಗಳನ್ನ ಬರಿತಾ ಇದ್ದ. ಹಾಗಾಗಿ ಅವನಿಗೆ ಅವನ ಭವಿಷ್ಯದ ಬಗ್ಗೆ ತುಂಬಾ ಕುತೂಹಲ ಇತ್ತು. ಆತ ದೇವದೂತನನ್ನ ಕೇಳ್ತಾನೆ, ನಾನೀಗ ಸತ್ ಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀನೋ ನರ್ಕಕ್ಕೆ ಹೋಗ್ತೀನೋ ಅಂತ ಕೇಳ್ದ. ಆತ ಹೇಳ್ತಾನೆ, ನೀವು ಮಾಡಿರೋ ಶುಭ ಮತ್ತೆ ಅಶುಭ ಕಾರ್ಯಗಳನ್ನ ಹೇಳಿ ನಾನು ಅವಾಗ ಹೇಳ್ತೀನಿ ಅಂತ ಹೇಳ್ತಾನೆ. ಏನ್ ಹೇಳಿ, ನೀವೇನ್ ಮಾಡಿದೀರಾ ಅಂತ ಕೇಳ್ತಾನೆ. ಅದಕ್ಕೆ ಭಕ್ತನಿಗೆ ಅಷ್ಟು ಕೇಳಿದ್ದೆ ಸಾಕಾಯ್ತು. ಬಹಳ ಹೆಮ್ಮೆಯಿಂದ ಹೇಳ್ತಾನೆ, ತೇರಾ ಕೋಟಿಗೂ ಹೆಚ್ಚು ದೇವರ ನಾಮಗಳನ್ನ ಬರೆದಿರುವುದಾಗಿ ಹೇಳಿಕೊಂಡ. ಆಗ ದೇವದೂತರು ಹೇಳ್ತಾರೆ, ನೀವು ಕೋಟ್ಯಾಂತರ ದೇವರ ನಾಮಗಳನ್ನ ಬರೆದಿದ್ದೀರಾ ನಿಜ. ಆದ್ರೆ ನೀವು ಪ್ರತಿ ಸಾರಿ ನಿಮ್ಮ ಪರಿಚಯವನ್ನ ಬೇರೆಯವರಿಗೆ ಮಾಡಿಕೊಳ್ಳುವಾಗ ನಿಮ್ಮ ಹೆಸರಿನ ಹಿಂದೆ ನಾನು ತೇರಾ ಕೋಟಿ ಅಂತ ಹೇಳ್ಕೊತಾ ಇದ್ರಲ್ವಾ. ಹಾಗಾಗಿ ಪ್ರತಿ ಸಾರಿ ಹೇಳಿದಾಗ್ಲೂ ಕೂಡ ನಿಮ್ಮ ಶುಭ ಕರ್ಮ ಫಲ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಈಗ ದೇವರ ನಾಮ ಬರೆದ ಪುಣ್ಯ ಎಲ್ಲ ಶೂನ್ಯ ಆಗೋಗಿದೆ, ಎಲ್ಲ ಮುಗ್ದೋಗ್ಬಿಟ್ಟಿದೆ ಆ ಪುಣ್ಯ ಅಂತ ದೇವದೂತರು ಹೇಳ್ತಾರೆ. ಆಗ ನೀವು ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ದೈವ ಭಕ್ತನಿಗೆ ಕೊಂಚ ಅನುಮಾನ, ಅಳುಕು, ಬೇಜಾರು ಎಲ್ಲ ಆಗತ್ತೆ. ಆದ್ರೂ ಕೂಡ ನಾಮ ಬರದ ಪುಣ್ಯ ಇಲ್ಲ ಅಂದ್ರೆ ಏನಂತೆ? ನಾನು ಪ್ರತಿದಿನ 3 ಸಾರಿ ಆದ್ರೂ ಪೂಜೆ ಮಾಡಿದ್ದೀನಿ, ಅದರ ಪುಣ್ಯವೇ ಬೇಕಾದಷ್ಟು ಇರ್ಬೇಕಲ್ವಾ, ಈ ಲೆಕ್ಕನಾದ್ರೂ ನೋಡ್ತೀರಾ ಅಂತ ಕೇಳ್ತಾನೆ. ಆಗ ದೇವದೂತರು ತಲೆಯನ್ನ ಅಲ್ಲಾಡಿಸ್ತಾ ಅವ್ರು ಹೇಳ್ತಾರೆ, ನೀವು ಸಾಕಷ್ಟು ಪೂಜೆಯನ್ನ ಮಾಡಿದೀರಾ. ಆದ್ರೆ ಯಾರಾದ್ರೂ ನಿಮ್ ಎದುರಿಗಿದ್ರೆ ಅವತ್ತಿನ ದಿವಸ ಪೂಜೆಯನ್ನ ಕೊಂಚ ಜಾಸ್ತಿನೇ ಮಾಡ್ಬಿಟ್ಟಿದೀರಾ. ಅವರನ್ನ ಮೆಚ್ಚಿಸೋ ಪ್ರಯತ್ನವನ್ನ ಪಟ್ಟಿದ್ದೀರಾ. ಹಾಗಾಗಿ ಅವರು ನಿಮ್ಮ ಪೂಜೆಯ ಅಬ್ಬರವನ್ನ ನೋಡಿ ಅಬ್ಬಬ್ಬಾ ಎಂತ ಪೂಜೆ ಮಾಡ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಕಡಿಮೆ ಪುಣ್ಯ ಅಂತಕ್ಕಂಥದ್ದು ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲೂ ಏನು ಉಳ್ದಿಲ್ವಾ ಅಂತ ಹೇಳ್ಬಿಟ್ಟು ಬೇಜಾರಾಗತ್ತೆ ಅವನಿಗೆ. ಸ್ವಲ್ಪ ಗಾಬರಿ ಕೂಡ ಆಗ್ತಾನೆ ದೈವ ಭಕ್ತ. ಆಮೇಲೆ ಹೋಗ್ಲಿ ಬಿಡು, ನಾನು ಆಗಾಗ ಸಮಯ ಸಿಕ್ಕಾಗ ತೀರ್ಥಯಾತ್ರೆ ಕೂಡ ಮಾಡ್ತಾ ಇದ್ದೆ, ಆದ್ರೂ ಪುಣ್ಯನಾದ್ರೂ ನೋಡಿ ಹೇಳಿ ಅಂತ ಕೇಳ್ತಾನೆ. ಆಗ ದೇವದೂತರು ಹೇಳ್ತಾರೆ, ನೀವು
ಎಲ್ಲರೊಂದಿಗೆ ನಾನು ನೋಡಿದ ಪುಣ್ಯಕ್ಷೇತ್ರವೇ ಇಲ್ಲ, ನಾನು ನೋಡದೇ ಇರ್ತಕ್ಕಂಥ ಪುಣ್ಯಕ್ಷೇತ್ರನೇ ಇಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ದೀರ. ಹಾಗಾಗಿ ನಾನು ಮೀಯದ ಅಂದ್ರೆ ಸ್ನಾನ ಮಾಡದ ಪುಣ್ಯ ತೀರ್ಥವೇ ಇಲ್ಲ ಅಂತ ಎಲ್ಲಾರ ಹತ್ರ ಹೇಳ್ಕೊಂಡು ಹೋಗಿದ್ದೀರ. ಈಗ ಅದ್ರ ಪುಣ್ಯ ಕೂಡ ಉಳ್ದಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ದೈವ ಭಕ್ತನಿಗೆ, ಅಯ್ಯೋ ನನ್ನನ್ನ ನಾನು ಇಷ್ಟೊಂದು ಪ್ರಶಂಸೆ ಮಾಡ್ಕೋಬಾರ್ದಾಗಿತ್ತು, ಇದ್ರ ಬಗ್ಗೆ ಇವಾಗ ತುಂಬಾ ಬೇಜಾರಾಗ್ತಿದೆ, ಬದುಕಿನಲ್ಲಿ ನಾನು ಮಾಡಿದ್ದೆಲ್ಲ ಎಷ್ಟೆಲ್ಲ ವ್ಯರ್ಥ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಪಶ್ಚಾತ್ತಾಪ ಆಗುತ್ತೆ. ಪಶ್ಚಾತ್ತಾಪದ ಫಲವಾಗಿ ಅವನಿಗೆ ಗೊತ್ತಿಲ್ದೇನೆ ಕಣ್ಣೀರು ಚೆನ್ನಾಗಿ ಹರಿಯಕ್ ಶುರುವಾಗತ್ತೆ. ಆಗ ದೇವದೂತರು ಹೇಳ್ತಾರೆ, ಆಹಾ, ಈ ನಿಮ್ಮ ಪಶ್ಚಾತ್ತಾಪದ ಕಣ್ಣೀರಿಂದ ದೇವರಿಗೆ ನಿಮ್ ಬಗ್ಗೆ ಮರುಕ ಉಂಟಾಗಿದೆ. ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೇಯದೆ ಹೋಗುವಂತ ಪಾಪಗಳು ಯಾವುದೂ ಇಲ್ಲ. ಹಾಗಾಗಿ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ, ನಿಮ್ ಪ್ರಕರಣವನ್ನ ಮತ್ತೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೇವದೂತರು ಹೇಳ್ತಾರೆ. ಆಗ ದೈವ ಭಕ್ತನ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಸುರಿಯಕ್ ಪ್ರಾರಂಭ ಆಗುತ್ತೆ. ಆದ್ರೆ ಅದು ಆನಂದದ ಕಣ್ಣೀರಾಗಿರುತ್ತೆ. ಕಣ್ಣೀರಿನಿಂದ ಬಟ್ಟೆಗಳೆಲ್ಲ ಒದ್ದೆ ಆಗೋಗ್ಬಿಟ್ಟಿರತ್ತೆ. ಆ ನಂತರ ಅವನಿಗೆ ಎಚ್ಚರ ಆಗುತ್ತೆ, ಇದುವರೆಗೂ ನಾನು ಕಂಡಿರೋದು ಕನಸು ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಎದ್ದು ಕುಳಿತುಕೋತಾನೆ. ಆ ನಂತರ ಅಂತರಂಗದ ಕಣ್ಣುಗಳು ಆಗ ಅವನಿಗೆ ತೆರೀತವೆ. ನಮಗೂ ಕೂಡ ಯಾವಾಗ್ಲಾದ್ರೂ ನಾವು ಮಾಡಿರೋಷ್ಟು ಪೂಜೆ ಪುನಸ್ಕಾರ ಮತ್ತಾರು ಮಾಡಿಲ್ಲ ಅನ್ನೋ ಭಾವನೆ ಬಂದ್ರೆ ಈ ಕಥೆಯನ್ನ ಒಂದ್ಸಾರಿ ನೆನ್ಪು ಮಾಡ್ಕೊಂಡ್ರೆ ನಮಗೂ ಕೂಡ ಹಾಗೆ ಅನ್ಸತ್ತಲ್ವಾ. ಕೆಲವೊಂದ್ಸಾರಿ ನಾವು ಇನ್ನೊಬ್ರು ನೋಡ್ಲಿ ಅನ್ನೋದಕ್ಕೋಸ್ಕರ, ಇನ್ನೊಬ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಜಾಸ್ತಿಯಾಗಿ ಮಾಡ್ತಾ ಇರ್ತೀವಿ. ಅದ್ರ ಪುಣ್ಯ ಅಲ್ಲಿ ಉಳಿಯಲ್ಲ ಅನ್ನೋದಕ್ಕೆ ಇದೊಂದು ಪುಟ್ಟ ಕತೆ. ನಾನು ಪಶ್ಚಾತ್ತಾಪದ ಅಂದ್ರೆ ಏನೇ ಒಂದು ಮಾಡಿದ್ರು ಕೂಡ ಪಶ್ಚಾತ್ತಾಪದ ಮುಂದೆ ಏನೂ ಇಲ್ಲ. ಪಶ್ಚಾತ್ತಾಪ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗಾದ್ರೆ ಅದ್ರಂಥದ್ದು ಬೇರೆನೇ ಇಲ್ಲ ಅನ್ನೋದಕ್ಕೆ ಇದೊಂದು ಕಥೆಯ ಉದಾಹರಣೆ. ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ದಯವಿಟ್ಟು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ.